ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಮುನಿರಾಮಯ್ಯ. ಇವತ್ತು ಎಲ್ಲರೂ ಸೇರಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಸೊ ಇಫ್ ಎನಿ ಗೆಸಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಪ್ಯಾಕ್ ಆಗಿಲ್ಲ, ಪ್ಯಾಕ್ ಮಾಡಬೇಕು, ಮಾಡ್ತಿದ್ದೀನಿ. ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬಂದೆ. ಮುಂದೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಸೊ ಕೀಪ್ ವೇಟಿಂಗ್. ಮೀನಾಕ್ಷಿ ಎಂಥ ಮಕ್ಕಳಿಗೆ ಜನ್ಮ, ಒಂದೊಂದೊಂದು ಮುತ್ತುಗಳು ಕಣೆ, ತಪಸ್ ಮಾಡಿ ಪಡಬೇಕು ಇಂಥ ಮಕ್ಕಳನ್ನ. ಸೊ ನಾನು ಹೇಳ್ದಂಗೆ ಈಗ ಎಲ್ಲರೂ ಸೇರಿ ಮನೆ ಬಿಟ್ಟಿದ್ದೀವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಮೆಜೆಸ್ಟಿಕ್ಕಿಗೆ ರೀಚ್ ಆದ್ರಿ. ಮೆಜೆಸ್ಟಿಕ್ಕಲ್ಲಿ ಪ್ರತಿಯೊಬ್ಬರೂ ನೋಡ್ಬೇಕಾದ್ರೆ ಎಷ್ಟು ಇನ್ಸ್ಪೈರ್ ಆಗುತ್ತೆ ಅಂದರೆ, ವಯಸ್ಸಾದವ್ರು ಇರ್ತಾರೆ, ಕೈಯಲ್ಲಿ ಆಗಿಲ್ದಿರೋರು ಇರ್ತಾರೆ. ಸೊ ಅವರು ದುಡಿಬೇಕು, ನಾನು ನಾಳೆ ದಿನ ಚೆನ್ನಾಗಿರ್ಬೇಕು ಅನ್ನೋ ಆಟ ಛಲ ಇರುತ್ತಲ್ಲ, ಅದನ್ನೆಲ್ಲ ನೋಡಿದಾಗೂ ಇನ್ಸ್ಪೈರ್ ಆಗುತ್ತೆ ನಮಗೆ. ಸೊ ಆಫ್ಟರ್ ವೇಟಿಂಗ್ ಫಾರ್ 2 hours ನಂಬರ್ಸ್ ಕೂಡ ಬಂತು, ಆನಂದ್ ಟ್ರಾವೆಲ್ಸ್. ಸೊ ತುಂಬ ಕಂಫರ್ಟೇಬಲ್ ಆಗಿತ್ತು ಸ್ಲೀಪಿಂಗ್ ಕೋಚ್ ಮಾಡಿದ್ದರಿಂದ. ಸೊ ಫೈನಲಿ ಗೈಸ್, ಟ್ರಾವೆಲ್ ಮುಗೀತಾ ಇರುತ್ತೆ ಇನ್ನೇನು. ಸೊ ಇವಾಗಲೇ ಹೇಳಕ್ಕೆ ಹೋಗಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಿಮಗೆ ಬೆಳಗ್ಗೆ ಗೊತ್ತಾಗುತ್ತೆ, ತೋರಿಸ್ತೀನಲ್ಲ. ಸೊ ಹಂಗೆ ಇಬ್ಬರು ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ವೆಯ್ಟ್ ಆ್ಯಂಡ್ ವಾಚ್ ಫಾರ್ ದ ಸರ್ಪ್ರೈಸ್. ಟೇಕ್ ಕೇರ್, ಲವ್ ಯು ಆಲ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೆನ್ನೆ ಹೇಳ್ದಾಗೆ ಎಲ್ಲಿದ್ದೀನಿ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ನೆನ್ನೆ ಹೇಳ್ದಾಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಬನ್ನಿ, ಇಲ್ಲೇ ಇದ್ದಾರೆ, ಮಾತಾಡ್ಸೋಣ. ಇವ್ರ ಹೆಸರು ಬಂದು ಒಂಬಾಳೆ ಅಂತ. ಒಂಬಾಳೆ ಮಾತಾಡಿ. ಬನ್ನಿ ಎಂಜಾಯ್ ಮಾಡೋಣ. ಸೊ ಫ್ರೆಂಡ್ಸ್, ಒಬ್ಬರು ಪರಿಚಯ ಆಗಿರಬೇಕು, ಒಂಬಾಳೆ ಅಂತ. ಸೊ ಇನ್ನೊಬ್ರು ಪರಿಚಯ ಮಾಡಿಸ್ಕೊಡ್ತೀನಿ. ಹೇಳಿದ್ನಲ್ಲ ಇನ್ನೊಬ್ರು ಅಂತ, ಇವರೇ ಡಾರ್ಲಿಂಗ್ ಡಯಾನಾ ಅಂತ. ಡಯಾನಾ ಮಾತಾಡಿ. ನನ್ನ ಹೆಸರು ಡಾರ್ಲಿಂಗ್ ಡಯಾನಾ. ಬನ್ನಿ ಒಂಬಾಳೆ ಅವ್ರು ಹೇಳ್ದಂಗೆ ಎಂಜಾಯ್ ಮಾಡೋಣ. ಸೊ ಫ್ರೆಂಡ್ಸ್, ನನ್ನ ಹೇಳ್ದಂಗೆ ಇವತ್ತು ರೀಚ್ ಆಗಿದ್ದೀವಿ. ಎಲ್ಲಿ ಅಂದರೆ ಮಂಗಳೂರಲ್ಲಿದ್ದೀವಿ ಆಲ್ರೆಡಿ. ಸೊ ನೆನ್ನೆ ಹೇಳ್ದಂಗೆ ನಾನು ಫಸ್ಟ್ ವ್ಲಾಗ್ ಬಂದು ಕೊರಗಜ್ಜ ಆದಿಸ್ಥಳದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಓಂಕಾರೇಶ್ವರ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡಿದೆ ಫಸ್ಟ್ ವ್ಲಾಗು. ಇದು ಸೆಕೆಂಡ್ ವ್ಲಾಗ್ ಆಗಿ ಅಪ್ಲೋಡ್ ಆಗುತ್ತೆ. ಸೊ ಕೊರಗಜ್ಜ ಸನ್ನಿಧಾನದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಕಂಪ್ಲೀಟ್ ಆಗಿದೆ ಸೆಕೆಂಡ್ ವಿಡಿಯೋ. ಬೆಳಗ್ಗೆಯಿಂದ ನಾವೇನೇನು ಮಾಡಿದ್ವಿ, ಏನೇನು ಅಂತ ಕ್ಲಿಪ್ಸ್ ಮುಂದೆ ಬರುತ್ತೆ. ಸೊ ಇವಾಗ ಪರಿಚಯ ಮಾಡಿಸ್ದಂಗೆ ಒಂಬಾಳೆ ಮತ್ತು ಡಾರ್ಲಿಂಗ್ ಡಯಾನಾ ಅವ್ರದ್ದು ಫನ್ ಇರುತ್ತೆ. ಸೊ ಈಗ ನಾವು ಪೆನಂಬೂರ್ ಬೀಚಲ್ಲಿದ್ದೀವಿ. ಸೊ ಬೆಳಗ್ಗೆಯಿಂದ ನಾವು ಕೊರಗಜ್ಜ ಆದಿಸ್ಥಳಕ್ಕೆ ಹೋಗಿದ್ರಿ, ಆಮೇಲೆ ಮಂಗಳಾದೇವಿಗೆ ಹೋಗಿದ್ರಿ, ಆಮೇಲೆ ಕದ್ರಿ ಮಂಜುನಾಥ ಸ್ವಾಮಿಗೆ ಹೋಗಿದ್ರಿ. ಸೊ ಇಷ್ಟು ಕ್ಲಿಪ್ಸ್ ಬರುತ್ತೆ, ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸೊ ನಾವು ರೀಚ್ ಆಗೋಷ್ಟರಲ್ಲಿ 6 ಗಂಟೆ ಆಗಿತ್ತು. 6:15ಗೆ ಫ್ರೆಶ್ ಅಪ್ ಆಗಿ ರೆಡಿ ಆದ್ರಿ. ಅಂಡೆ ಒಲೆ ಸ್ನಾನನೇ ಮಾಡಬೇಕು ಅಂತ ಮಾಡಿದ್ರಿ, ಯಾಕಂದರೆ ಇಲ್ಲಿ ತುಂಬ ಅದೇ ಬಳಸೋದು. ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು ನಾನು ಎಲ್ಲಿ ಬಂದಿದ್ದೀನಿ ಅಂತ. ಕುತ್ತಾರಲ್ಲಿರುವ ಕೊರಗಜ್ಜನ ಮೂಲ ಸ್ಥಳದಿಂದ 1 ಕಿಲೋಮೀಟ್ರ್ ಮುಂದೆ ಬಂದರೆ ರಕ್ತೇಶ್ವರಿ ಅಮ್ಮ ನೆಲೆಸಿರುವ ಜಾಗ ಇದೆ. ಇಲ್ಲಿ ನಿಮ್ಮೆಲ್ಲರಿಗೂ ರಕ್ತೇಶ್ವರಿ ಅಮ್ಮ, ಬೆರ್ಮರ್ ಎಳೆವರ್ ಸಿರಿಗಳು, ನಂದಿಕೋಣ ಸ್ವಾಮಿ ಮತ್ತು ಕೊರಗಜ್ಜ ಗುಳಿಗ ನೆಲೆಸಿರುವ ಜಾಗ ಇಲ್ಲಿದೆ. ಒಮ್ಮೆ ಕೊರಗಜ್ಜ ಅಂತ ಕೂಗಿದ್ರೆ 7 ಬಾರಿ ರಿಯಾಕ್ಟ್ ಮಾಡ್ತಾರೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಈ ಜಾಗ, ಯಾಕಂದರೆ ನಾನು ಕೇಳ್ಕೊಂಡಿದ್ದು ಇಲ್ಲಿವರೆಗೂ ಎಲ್ಲನೂ ನೆರವೇರಿಸಿದ್ದಾರೆ. ಸೊ ನಿಮಗೂ ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗಬೇಕಂದ್ರೆ ಈ ಸ್ಥಳಕ್ಕೆ ಬಂದು ಏನಾದ್ರು ವಸ್ತು ಕಳ್ಕೊಂಡಿರ್ಬೋದು ಅಥವಾ ಏನಾದ್ರು ಕಳ್ಕೊಂಡಿರ್ಬೋದು. ಇಲ್ಲಿಗೆ ಬಂದು ನೀವೇನಾದ್ರು ಕೇಳ್ಕೊಂಡ್ರೆ ನೆರವೇರುತ್ತೆ, ಹಾಗೂ ನೆಮ್ಮದಿ ಕೂಡ ಸಿಗುತ್ತೆ. ಗೊತ್ತಿಲ್ಲ ಶಿವನೇ
ಮುಕ್ತಿದಾರಿಯು ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಗೊತ್ತಿರುವುದೊಂದೇ. ಮತ್ತು ನೋಡಿದ್ರಲ್ಲ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರಿ. ಮಂಜುನಾಥನ ದರ್ಶನ ಪಡೆದಾದ್ಮೇಲೆ ಮಂಗಳಾದೇವಿ ದೇವಸ್ಥಾನಕ್ಕೆ ಹೋದ್ರಿ. ಅಲ್ಲೇನಾಯಿತು ಅಂದರೆ ನಂದು ನಮ್ಮ ಫ್ರೆಂಡ್ಸ್ ಎಲ್ಲರದು ಚಪ್ಪಲಿಗಳು ಕಳೆದೋಯ್ತು. ಸೊ ಅದಕ್ಕೆ ನಾವೇನು ಅಂದ್ಕೊಂಡ್ರಿ ಅಂದರೆ ನಾವು ಮಾಡಿರೋ ಪಾಪ ಕರ್ಮ ಎಲ್ಲ ಹೋಯ್ತು ಅಂದ್ಕೊಂಡು ನಾವು ಪಣಂಬೂರು ಬೀಚ್ ಕಡೆಗೆ ಬಂದ್ರಿ. ಗುಡ್ ಈವ್ನಿಂಗ್. ಇವತ್ತು ಪಣಂಬೂರು ಬೀಚಲ್ಲಿ ಏನು ಮಾಡ್ತಾ ಇದ್ದೀವಿ ನೀವೇ ನೋಡಿ. ಮತ್ತು ಇವ್ರನ್ನ ನೋಡ್ತಿದ್ದೀರಲ್ಲ, ಇವ್ರದಂತೂ ನಮಗೆ 3 ಜನಕ್ಕೂ ತುಂಬ ಇಷ್ಟವಾದಂಥ ನಿತಿನ್ ಬ್ರೋ. ಮುಂಜಾನೆ ನಿದ್ರೆಲಿ ನಾ ಹೇಳಲಾರದ ಕನಸು ನೀ ಸಿಕ್ಕಾಗ ಮಾತಾಡ ಮಾತಲ್ಲ ಬೇರೆ ಸುಳ್ಳನ್ನು ಕಾಣಿಸುವುದು. ಸೊ ಫೈನಲಿ ಬೆಂಗಳೂರಿಗೆ ರಿಟರ್ನ್ ಆಗಬೇಕಾದ್ರೆ ನಮ್ಮ ನಿತಿನ್ ಬ್ರೋ ನೋಡಿ ಹೇಗೆ ಆಕಳಿಸ್ತಿದ್ದಾರೆ ಅಂತ. ಹಾಗೆ ಹೇಳ್ದಂಗೆ ಮಾರ್ನಿಂಗ್ 7ಗೆ ಬೆಂಗಳೂರು ರೀಚ್ ಆಗಿ ಮನೆಗೂ ತಲುಪಿದ್ರಿ.